ಸಿದ್ದರಾಮಯ್ಯ ಸ್ಥಿತಿ ಬಾಲಸುಟ್ಟ ಬೆಕ್ಕಿನಂತಾಗಿದೆ ಅಂತ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ಸಮಾವೇಶ ಮಾಡಿದ್ರು. ಅಂದು ಸಿದ್ದರಾಮಯ್ಯ ಶಿಷ್ಯ ಜಮೀರ್ 10 ಲಕ್ಷ ಜನ ಸೇರಿಸಿದ್ರು ಅಂದ್ರು. ಆದ್ರೆ ರಾಜ್ಯದಲ್ಲಿ 160 ಜನರಲ್ ಕ್ಷೇತ್ರಗಳಿದ್ರು ಕೂಡ ಸಿದ್ದರಾಮಯ್ಯಗೆ ಒಂದು ಕ್ಷೇತ್ರ ಸಿಗದಂತಾಗಿದೆ. ಆದ್ದರಿಂದ ಒಮ್ಮೆ ಕೋಲಾರಕ್ಕೆ, ಮತ್ತೊಮ್ಮೆ ಚಾಮರಾಜನಗರಕ್ಕೆ ಹೋಗ್ತಾರೆ, ಇನ್ನೊಮ್ಮೆ ಚಾಮುಂಡೇಶ್ವರಿ, ಬಿಳಗಿ, ಬಾದಾಮಿಗೆ ಬರ್ತಾರೆ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಪಾಪ ಸಿದ್ದರಾಮಯ್ಯನವರು ಮೊನ್ನೆ ಅಲ್ಲಿ ದಾವಣಗೆರೆಗೆ 8 ಲಕ್ಷ ಜನರದು ಅವರ ಶಿಷ್ಯ ಜಮೀರು ಅವ್ರದ್ದು ಜಮೀರ್ ಹೇಳಿದ್ದ, ಏನು ಹೇಳಿದ್ದ ಅಂದ್ರೆ 10 ಕೋಟಿ ಜನ ಸೇರಿದ್ರಂತೇಳಿ. 10 ಕೋಟಿ ಒಳಗೆ 167 ಜನರಲ್ ಕ್ಷೇತ್ರ ಅದಾವೆ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯನವ್ರಿಗೆ ಒಂದು ಕ್ಷೇತ್ರ ಸಿಗಲಾಗೈತಲ್ಲ. ಸಿದ್ದರಾಮಯ್ಯವ್ರು ಕೋಲಾರಕ್ಕೆ ಹೋಗ್ತಾರೆ, ಒಮ್ಮೆ ಚಾಮರಾಜ ನಗರಕ್ಕೆ ಹೋಗ್ತಾರೆ, ಒಮ್ಮೆ ಅದು ಯಾವುದಾದ್ರು ಚಾಮುಂಡೇಶ್ವರಿಗೆ ಹೋಗ್ತಾರೆ, ಒಮ್ಮೆ ಬಿಳಿಗಿಗೆ ಬರ್ತಾರೆ, ಒಮ್ಮೆ ಬಾದಾಮಿಗೆ ಬರ್ತಾರೆ. ಅವರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಸ್ವಯಂ ಘೋಷಿತ ವ್ಯಕ್ತಿಗೆ ಒಂದು ವಿಧಾನಸಭೆ ಸಿಗಲ್ಲ.